ಸಮಾಜ ಸೇವಕರು, ಅತ್ಯಂತ ಸರ್ವದ ಅಸಂಖ್ಯೆಗಳಾಗಿ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ಇವರ ಮನೆಯಲ್ಲಿ ಸೇರಿದ್ದೇವೆ. ಇದೀಗ ಮಾತ್ರ ಅತ್ಯಂತ ಆನಂದದಿಂದ ಶ್ರೀಯುತ ಲೋಟಸ್ ಮಧು ಜಲ್ ಪ್ಲ್ಯಾಂಟ್ ಇದರ ಉದ್ಘಾಟನೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಮನುಷ್ಯನ ಜೀವನದಲ್ಲಿ ನೀರಿನಿಗೆ ತುಂಬ ಮಹತ್ವ ಇದೆ. ನಾವು ಭೂಮಿಯಲ್ಲಿ ಹುಡ್ತೇವೆ, ಭೂಮಿಯಲ್ಲಿ ವಾಸಿಸ್ತೇವೆ, ಆದರೆ ಭೂಮಿಯಲ್ಲಿ ವಾಸ ಮಾಡಬೇಕಾದ್ರೆ ನೀರಿನ ಅಗತ್ಯತೆ ನಮಗೆಲ್ಲರೂ ಕೂಡ ಇದ್ದೇ ಇದೆ. ನಮ್ಮ ಪಂಚಭೂತಗಳಲ್ಲಿ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಪೃಥ್ವಿ ಮೊದಲೇ ಸ್ಥಾನ ಬೇಕೇ ಬೇಕು ವಾಸ್ತವ್ಯ ಮಾಡಲಿಕ್ಕೆ. ವಾಸ್ತವ್ಯಕ್ಕೆ ಬಂದ ಮೇಲೆ ಪೃಥ್ವಿಯಲ್ಲಿ ನಮಗೆ ಆಹಾರ ಬೇಕಲ್ವ? ಆ ಆಹಾರ ಯಾವುದು ಎಂಬ ಚಿಂತನೆಯನ್ನು ಮಾಡಿದಾಗ ನಮಗೆ ಹೇಳುವಂಥದ್ದು ಅಪ್ ಅಂದರೆ ಜಲ ಅಂತ ಹೇಳಿ. ಜಲ ಇಲ್ಲದೆ ನಾವು ಇದನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ. ಅದಕ್ಕೆ ನಮಗೆ ಹೇಳ್ತಾರೆ ಜೀವೋ ಜೀವಸ್ಯ ಜೀವನಂ ಅಂತೇಳಿ. ನಮ್ಮ ಮಠದ ಸಂಸ್ಥಾಪಕರಾದಂಥ ಶ್ರೀಯುತ ಎಂ ಮೋಹನ್ ಶೆಟ್ಟಿ ಜೊತೆಗೆ ಅವ್ರು ಯಾವಾಗಲೂ ಕೂಡ ಮನೆ ಬರ್ತಾ ಇರ್ತಿದ್ರು. ಅವ್ರ ಜೊತೆಗೆ ಯಾವಾಗಲೂ ಇರ್ತಕ್ಕಂಥದ್ದು, ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಸಹಕರಿಸ್ತಕ್ಕಂಥದ್ದು ಆ ವ್ಯಕ್ತಿತ್ವ. ಅದರೊಟ್ಟೊಟ್ಟಿಗೆ ಯೋಗ, ಧರ್ಮ, ಸಾಧನೆ, ಅನುಷ್ಠಾನಗಳನ್ನು ಅವ್ರು ಇಟ್ಕೊಂಡು ಬಂದಿದ್ದರು. ಅದ್ರ ಜೊತೆಗೆ ದಾನವನ್ನು ಕೂಡ ಮಾಡ್ತಾ ಇದ್ರು. ಅಂಥ ಒಳ್ಳೆಯ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಅವ್ರ ಸಂಕಲ್ಪ ಇವತ್ತು ಅದು ಕೂಡ ನೆರವೇರ್ತಾ ಇದೆ. ನಮ್ಮ ಮಕ್ಕಳು ಈ ರೀತಿ ಬದುಕಬೇಕು, ಅವ್ರ ಜೀವನದಲ್ಲಿ ತಾನು ಯಾವ ರೀತಿಯ ಸೇವೆ, ಸಮಾಜ ಸೇವೆ ಮಾಡಿದ್ದೇನೋ ಅದೇ ಅಂಥ ಸಮಾಜ ಸೇವೆಯನ್ನು ಮುಂದುವರಿಬೇಕು ಅಂಥೇಳಿ ಅವ್ರು ಮಾಡಿದಂಥ ಸಂಕಲ್ಪ. ನಮ್ಮ ಮಾತೃಶ್ರೀ ಅಂತ ಮಂಜುಳಾಯಿಯ ಆಶೀರ್ವಾದ ಪ್ರಾಯಶಃ ಇವತ್ತಿಗೆ ನಮ್ಮ ಮಧುಅಣ್ಣನವರನ್ನು ಸ್ವತಂತ್ರವಾಗಿ ಒಂದು ವ್ಯವಸ್ಥೆಗೆ ಮನೆಯನ್ನು ತಗೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ನೀಡಿ ಜನರಿಗೆ ನೀರಿನ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಇವತ್ತು ಲೋಟಸ್ ಮಧು ಪ್ಲ್ಯಾಂಟನ್ನು ಓಪನೆ ಮಾಡುವಂಥ ಒಂದು ಸಾಮರ್ಥ್ಯ ಅವರು ಬಂದಿದೆ ಅಂತ ಹೇಳಿದರೆ ಅದು ಅವರ ಮಾತೃಶ್ರೀ, ಅವರ ಪಿತೃರವರ ಆಶೀರ್ವಾದ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ, ಸಂತೋಷವಾಗ್ತಾ ಇದೆ. ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಕರ್ಕಿ ಮಠದ ಮಠಾಧೀಶರಾಗಿದ್ದಾರೆ. ಇವರು ನಮ್ಮ ಮನೆಗೆ ಪಾದ ಪೂಜೆಗೆ ಮತ್ತು ಲೋಟಸ್ ಮಧು ಜೆಲ್ ಪ್ಲ್ಯಾಂಟ್ ಇನಾಗ್ರೇಷನ್ಗೆ ಹೃದಯಪೂರ್ವಕ ಸುಸ್ವಾಗತವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರಿಗೂ ಬಂದಿರುವ ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ, ನಮ್ಮ ಆಪ್ತರಿಗೂ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಅವ್ರು ನಮ್ಮ ಮನೆಗೆ ಬಂದಿರೋದೇ ಸೌಭಾಗ್ಯ. ಜ್ಞಾನೇಶ್ವರಿ ದೇವಿ ಮಾತೆಗೆ ಪ್ರಾರ್ಥನೆ ಮಾಡಿ ಅದೊಂದು ಮಂತ್ರಾಕ್ಷತೆ ಕೊಟ್ಟಿರೋದ್ರಿಂದ ನಾನು ನನ್ನ ಪಿ ಜಿ ಬಿಲ್ಡಿಂಗ್ ನಾನು ಹ್ಯಾಂಡ್ ಓವರ್ ತೊಗೊಂಡೆ. ಮತ್ತು ಈ ಮನೆಯೂ ನನ್ನ ಸ್ವಂತ ಮನೆ, ನನ್ನ ಬಾಡಿಗೆ ಮನೇಲಿ ಇದ್ದಿದ್ದು ನಾನು ಸ್ವಂತ ಮನೆ ತೊಗೊತೀನಿ ಅಂದ್ಕೊಂಡಿದ್ರು. ನಾನು ಸ್ವಂತ ಮನೆಯೂ ತೊಗೊಂಡೆ. ಅವರೊಂದು ಹೇಳಿದ್ದು ಒಂದು ಮಾತಿಗೆ ನನಗೆ, ಅದಕ್ಕೆ ನಾನು ಜ್ಞಾನೇಶ್ವರಿ ಪ್ರಸಾದ್ ಇತ್ತು ಅಂದ್ಬಿಟ್ಟೇ ಮನೆಗೆ ಹೆಸರಿಟ್ಟಿದ್ದೀನಿ. ಅವರು ಒಂದು ಆಶೀರ್ವಾದ ಮತ್ತು ನಮ್ಮ ತಂದೆ ಎಲ್ಲ ಫೌಂಡ್ರ್ ಮೆಂಬರ್ ಆಫ್ ದ ಕರ್ಕಿ ಮಠ ಆಗಿರೋದ್ರಿಂದ ಅವ್ರಿಗೆ ನಮ್ಮ ತಂದೆ ಎಲ್ಲ ಒಂದು 85ನೇ ಇಸ್ವಿಯಿಂದ ಅವ್ರಿಗೆ ತುಂಬ ಆತ್ಮೀಯ ಇರ್ತಾಯಿದ್ರು. ನಮ್ಮ ತಂದೆಯವರು ಹೋಗ್ಬಿಟ್ಟು ಒಂದು 8 ವರ್ಷ ಆಗ್ತಾ ಬಂತು. ಆದ್ದರಿಂದ ಅವರು ನಡ್ಕೊಂಬಂದಿದ್ದ ದಾರಿನ ನಾನು ಮುಂದೆ ಅದನ್ನೇ ಫಾಲೋ ಮಾಡಿಕೊಂಡು ಅವರೊಂದು ನಾನು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ದೀನಿ ಬಿಟ್ಟರೆ ಯಾವುದೋ ಅಪೇಕ್ಷೆ ಇಟ್ಕೊಂಡು ಸೇವೆ ಮಾಡ್ತಾಯಿಲ್ಲ. ಯಾಕಂದರೆ ಅವರ ಒಂದು ಆಶೀರ್ವಾದ ಇದ್ದರೆ ನಮ್ಮದೆಲ್ಲೋ ನಾವು ಒಂದು ಹೋದ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನೋ ಒಂದು ಗೊತ್ತಿಲ್ಲದೇನೋ ಸುಮಾರು ತಪ್ಪು ಮಾಡಿರ್ತೀವಿ. ಆದರೆ ಅವರ ಒಂದು ಮಾರ್ಗದರ್ಶನದಿಂದ ನಮ್ಮೊಂದು ಒಳ್ಳೆಯ ಅಭಿಪ್ರಾಯ ಬಂದುಬಿಟ್ಟು ಮುಂದೆ ಒಂದು ಒಳ್ಳೆಯ ನಡೆ ಮುಂದೆ ಹೊರಬೇಕು ಅಂದ್ಬಿಟ್ಟು ಅವರೊಂದು ಆಶೀರ್ವಾದ ಇರೋದ್ರಿಂದ ಇವಾಗ ನೋಡಿ, ನಾನು ಏನೂ ಇರಲಿಲ್ಲ. ನನಗೆ ಬಸವನಗುಡಿ ಮಂಡಲದಲ್ಲಿ ಫಸ್ಟು ದೈವಜ್ಞ 2014ನೇ ಇಸ್ವಿಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಕೊಟ್ಟಿದ್ರು ಗಿರಿನಗರ ವಾರ್ಡ್ಗೆ. 2021ನೇ ಇಸ್ವಿಲಿ ದೈವಜ್ಞ ಬ್ರಾಹ್ಮಣ ಪ್ರಮುಖ ಅಂತ ಕೊಟ್ಟಿದ್ದರು. 2024ನೇ ಇಸ್ವಿಲಿ MP ಎಲೆಕ್ಷನ್ ಟೈಮಲ್ಲಿ ಜಿಲ್ಲಾ ಪ್ರಭಾರಿ ದಕ್ಷಿಣಕ್ಕೆ ಕೊಟ್ಟಿದ್ದರು. ಇವಾಗ ಮತ್ತೆ ಎಲ್ಲ ಪೋಸ್ಟಿಂಗ್ಗಳು ಚೇಂಜ್ ಆಗಿದೆ. ಇವಾಗ ಬಸವನಗುಡಿ ಮಂಡಲಕ್ಕೆ ನನಗೆ OBC ಮಂಡಲದ ಉಪಾಧ್ಯಕ್ಷರು ಪೋಸ್ಟ್ ಕೊಟ್ಟಿದ್ದಾರೆ. ಮತ್ತು ನನಗೆ ಅಶೋಕ್ ನಗರ ವಾರ್ಡ್ಗೆ ರೈತ ಮೋರ್ಚಾ ಅಧ್ಯಕ್ಷರು ಪೋಸ್ಟ್ ಕೊಟ್ಟಿದ್ದಾರೆ. ಇದೆಲ್ಲ ನಾನು ನಿಸ್ವಾರ್ಥವಾಗಿ ನಾನು ಸೇವೆ ಮಾಡ್ತಾ ಇರೋದ್ರಿಂದ ಅದಾಗೆ ಬಂದಿರೋದು. ನಾನು ಯಾವುದೋ ಅಪೇಕ್ಷೆ ಪಡ್ಕೊಂಡು ಹೋಗಿದ್ದೆಲ್ಲ, ಅದಾಗೆ ನನ್ನ ಮನೆ ಬಾಗಿಲು ಬಂದಿದೆ. ಅದು ನಮ್ಮ ಗುರುಗಳ ಆಶೀರ್ವಾದದಿಂದ